ಸರ್ ಈಗ ಒಬ್ಬ BJP ಮೆಂಬರು ಸಂಸದ ಹೈವೇಲಿ ಸೆಕ್ಸ್ ಮಾಡ್ದ. ಅವನೇನು ಅನ್ಕಂಡ ಯಾರು ನೋಡ್ತಾ ಇಲ್ಲ ನನ್ನನ್ನು, ನಾನಂತೂ ಎಲ್ಲರೂ ನೋಡಲಿ ಅಂತ ಮಾಡಲಿಲ್ಲ, ಯಾರಾದರೂ ನೋಡಿದ್ರೆ ನನ್ನ ತಪ್ಪಿಲ್ಲ ಅಂತ. ನಾನು ವಿಧಾನಸೌಧದಲ್ಲಿ ಮಾಡ್ತಾ ಇದ್ದೀನಿ ಸರ್ಕಾರ ಕಾರ್ಯಕ್ರಮ. ವಿಧಾನಸೌಧದ ಹೊರಗಡೆ ಯಾವನ್ ಸತ್ರು ನನಗೆ ಸಂಬಂಧ ಇಲ್ಲ. ಯಾವನ್ ನೋಡಕ್ ಯಾವನ್ ಬಂದ್ರು ಅವ್ನು ಹೆಂಗಾದ್ರೂ ಹಾಳಾಗೋದ್ರು ಪರವಾಗಿಲ್ಲ. ಒಂದ್ ನಿಮಿಷ ತಡ್ರಿ. ಏನ್ ಸರ್ ಏನ್ ಮಾತಾಡ್ತಿದ್ದೀರಾ? ಅಲ್ಲ ಏನ್ ತಪ್ಪಾಗಿ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ಅನೌನ್ಸ್ಮೆಂಟ್ ಏನ್ ಸರ್? ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಅಲ್ಲ, ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಯಾರಿಗೋಸ್ಕರ ಮಾಡಿದ್ರಿ? ಯಾರ್ ಚಟ ತೀರ್ಸಕ್ಕೆ? ಯಾರ್ ಚಟ ತೀರ್ಸಕ್ಕೆ ಹೇಳಿ? ಯಾರ್ ಚಟ I will not take back. ನೀವಂದ್ರಲ್ಲ ವಿಧಾನಸೌಧದ ಕಾರ್ಯಕ್ರಮಕ್ಕೆ ನಾವು ಯಾರನ್ನೂ ಕರೆದಿಲ್ಲ, ನಾವು ಯಾರಿಗೂ ಹೇಳಿಲ್ಲ. ಏನ್ ಮಾತಾಡಿದ್ದು? ಸರ್ಕಾರದ ಮಾತಾ ಇದು, ಸರ್ಕಾರದ ಮಾತಾ ಇದು. ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಮಗನ್ ಯಾರು ಕರೆದ್ರು? ಒಂದ್ ನಿಮಿಷ ತಡಿ. ಜಮೀರ್ ಅಹಮದ್ ಖಾನ್ ಮಗನ್ ಯಾರು ಕರೆದ್ರು? ಸಿದ್ದರಾಮಯ್ಯ ಅವರ ಮೊಮ್ಮಗನ್ ಯಾರು ಕರೆದ್ರು? ಅಶೋಕ್ ಪಟ್ಟಣ ಅವರ ಮಗನ ಮೊಮ್ಮಗನ್ನ ಯಾರು ಕರೆದ್ರು? ರಿಜ್ವಾನ್ ಅರ್ಷದ್ ಅವರ ಚಿಕ್ಕ ಪುಟ್ಟ ಸರ್ಕಾರದಿಂದ ಮಾಡುವಂತ ಗವರ್ನರ್ ಇರುವಂತಹ ಕಾರ್ಯಕ್ರಮದಲ್ಲಿ ನೀವು 3 ವರ್ಷದ 4 ವರ್ಷದ 5 ವರ್ಷದ ಮಕ್ಕಳನ್ನ ಕರ್ಕೊಂಡ್ಬಂದು ನಿಮ್ಮ ಶಾಸಕರು, ಮಂತ್ರಿಗಳು ಮತ್ತು ನಿಮ್ಮ ಮುಖ್ಯಮಂತ್ರಿಗಳ ಮೊಮ್ಮಕ್ಕಳನ್ನ ಕರ್ಕೊಂಡ್ಬಂದ್ರಲ್ಲ, ಅವ್ರಿಗೆ ಯಾರು ಹೇಳಿದ್ರು ಸ್ವಾಮಿ? ಅವ್ರಿಗೆ ಯಾರು ಹೇಳಿದ್ರು? ಏನ್ ಚರ್ಚೆ ಸರ್? ಯಾರ್ ಚಟ ತೀರ್ಸಕ್ಕೆ ಇದು ಕಾರ್ಯಕ್ರಮ? ಯಾರ್ ಚಟ ತೀರ್ಸಕ್ಕೂ ಹಂಗೇನೆ ಜನನೂ ಬಂದಿದ್ದಾರೆ ನೋಡಕ್ಕೆ. ಆದರೆ ಅಲ್ಲಿರೋ ಕೆಪಾಸಿಟಿ ಎಷ್ಟು ನಿಮ್ಗೆ ಗೊತ್ತು? ಜನ ಬರ್ತಾರೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ? ಜನ ಬರ್ತಾರೆ ಅನ್ನೋದೊಂದು ಕಾಮನ್ ಸೆನ್ಸ್ ಅಲ್ವಾ? ಇಷ್ಟು ಜನ ಬಂದು ಸರ್ ಅಲ್ಲಿ ಹೈಕೋರ್ಟ್ ಮೇಲಿಂದ ಯಾವನಾದ್ರೂ ಬಿದ್ರೆ, ಅಲ್ಲಿ ಇದು ಬಸ್ಗಳ ಮೇಲೆ, ಮರಗಳ ಮೇಲೆ, ಬಿಕಾಸ್ ಅವ್ರು ಕಾಣ್ತಾ ಇಲ್ಲ ನೀವೇನ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಅದು ಕಾಣ್ತಾ ಇಲ್ಲ ಅಂತ ಫ್ರಸ್ಟ್ರೇಷನ್. ನಿಮ್ಗೆ ಗೊತ್ತಾ ನಮ್ಮ ಕ್ಯಾಮ್ರಾಮನ್ ತಲೆಗೆ ಏಟ್ ಬಿದ್ದಿದೆ ಅಂತ? ನಮ್ಮ ಚಾನಲ್ ಅಲ್ಲ, ಮಾಧ್ಯಮದ. ಯಾಕೆ ಅಂತಂದ್ರೆ ಕಲ್ಲುಗಳ ಎಸೆದ್ರು, ಬಾಟಲ್ಗಳನ್ನ ಎಸೆದ್ರು. ಅದು ವಿಧಾನಸೌಧದ ಮುಂಭಾಗದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ. ನೀವು ಸರಿಯಾಗಿ ಇದನ್ನ ನಿಮ್ಗೆ ಗೇಜ್ ಮಾಡಕ್ ಆಗಿಲ್ಲ. ಇದು ನಿಮ್ಗೆ ನಿಜಕ್ಕೂ ಕೂಡ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ನಾನು ಒಪ್ಕೊಳ್ತೀನಿ. ಯಾರು ಬರಕ್ಕೆ ಹೇಳಿದ್ರು ಇವ್ರನ್ನೆಲ್ಲ? ನಾವೇನಾದ್ರೂ ಆಹ್ವಾನ ಕೊಟ್ಟಿದ್ವಾ? ನಾವೇನ ಚೀಫ್ ಮಿನಿಸ್ಟರ್ ಟ್ವೀಟ್ ಮಾಡಿದ್ರು, ನಾವಿವತ್ತು ಸನ್ಮಾನ ಮಾಡ್ತಾ ಇದೀವಿ, ಎಲ್ಲರೂ ಬನ್ನಿ, ಎಲ್ಲ ಅಭಿಮಾನಿಗಳು ಭಾಗವಹಿಸಿ ಸಿಎಂ ಟ್ವೀಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ರಾಮನಗರದಲ್ಲಿ DK ಶಿವಕುಮಾರ್ ಅವರು ಪ್ರಚಾರ ಹೇಳ್ತಾ ಇದಾರೆ, ನೋಡಿ ದಯವಿಟ್ಟು ಯಾರು HAL ಏರ್ಪೋರ್ಟ್ ಬರಬೇಡಿ, 2 ಕಡೆ ಕಾರ್ಯಕ್ರಮ ಇಟ್ಕೊಂಡಿದೀವಿ, ಒಂದು ವಿಧಾನಸೌಧ ಕಾರ್ಯಕ್ರಮ ಇಟ್ಕೊಂಡಿದೀವಿ, ಇನ್ನೊಂದು ಹಾಗಾಗಿ 2 ಕಡೆ ಟ್ವೀಟ್ ಓದ್ತಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು RCB ತಂಡವನ್ನು ವಿಧಾನಸೌಧಕ್ಕೆ ಕರೆದಿದ್ದ ರೀತಿ ಹೇಗಿದೆ ಅಂದರೆ, ನಿನ್ನೆ IPL ಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ RCB ತಂಡವನ್ನು ಸಮಸ್ತ ಕನ್ನಡಿಗರ ಪರವಾಗಿ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇನೆ. ಕೋಟ್ಯಾಂತರ ಅಭಿಮಾನಿಗಳು 18 ವರ್ಷದ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದೆ. ಈ ಐತಿಹಾಸಿಕ ಗೆಲುವಿನ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಕರೆ ಕೊಟ್ಟಾದ್ಮೇಲೆ ಲಾಠಿ ಚಾರ್ಜ್ ಮಾಡಕ್ಕೂ ಕೂಡ ಕರೆ ಕೊಟ್ಟರು. DK ಶಿವಕುಮಾರ್ ಕರೆದಿದ್ದಾರೆ ಸರ್ ಬೆಳಗ್ಗೆ ರಾಮನಗರದಲ್ಲಿ. ನೋಡಿ ಮೇಡಮ್, ಈ ವಿಚಾರದಲ್ಲಿ ಎಲ್ಲರೂ ಬನ್ನಿ, ನೀವು 2 ಕಡೆ ಕಾರ್ಯಕ್ರಮ ಮಾಡ್ತೀವಿ ಇವ್ರು ಹೇಳಿದ್ರಲ್ಲ, ನಮಗೆ ಸರ್ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಸರ್, 30 ಸೆಕೆಂಡ್ಸ್. ಇವ್ರಿಗೆ ಕೇವಲ ವಿಧಾನಸೌಧ ಕಷ್ಟ ಇವ್ರ ಯೋಗ್ಯತೆ ಇರೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ನಾಟಕದಲ್ಲಿ ಇಲ್ಲ, ಇವ್ರಿಗೆ ಕರ್ನಾಟಕದಲ್ಲಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗೋಣ. ಕಾರ್ಯಕ್ರಮ ಒಂದು ವಿಧಾನಸೌಧ, ಮತ್ತೊಂದು ಚಿನ್ನಸ್ವಾಮಿ ಸ್ಟೇಡಿಯಂ, ಅಲ್ಲಿಗೆ ಬನ್ನಿ ನೀವು ಅಂತೇಳಿ ಫ್ಯಾನ್ಸ್ಗೆ DCM ಕರೆ ಕೊಡ್ತಾರೆ ಸರ್. ಓಕೆ, ನೀವು ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ವಿಧಾನಸೌಧದಲ್ಲಿ ಕಾಮನ್ ಸೆನ್ಸ್ 2 ಕಡೆ ಕಾರ್ಯಕ್ರಮಕ್ಕೆ ಸೆಕ್ಯೂರಿಟಿ ಕೊಡುವಷ್ಟು ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳು ಇದ್ದಾರಾ? ಇಷ್ಟು ದೊಡ್ಡ ಕ್ರೌಡ್ ಬರುತ್ತೆ ಯಾಕೆ ಅಂತಂದರೆ RCB ಫ್ಯಾನ್ ಬೇಸ್ ತುಂಬ ದೊಡ್ಡದಿದೆ. ಅದು ನಮ್ಮ ಬಲನ ದೌರ್ಬಲ್ಯನ ಗೊತ್ತಿಲ್ಲ. ಭಾಳಷ್ಟು ಜನ ಕ್ರಿಕೆಟನ್ನು ಇಷ್ಟಪಡ್ತಾರೆ, ಕೆಲವರನ್ನು ಬೀಯಿಂಗ್ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿ, ಕ್ರಿಕೆಟ್ ಪ್ರೇಮಿಯಾಗಿ ಐ ಲವ್ ದಿಸ್ ಗೇಮ್. ನನಗೂ ಸಂಭ್ರಮ ಇತ್ತು. ನಾವು ಸ್ಟುಡಿಯೋದಲ್ಲಿ ಕಿರ್ಚಿದ್ವಿ, ಹಾರಾಡಿದ್ವಿ,
ಕೆಲವ್ರಿಗೆ ಇಷ್ಟ ಇಲ್ಲ, ಅದು ಒಂದು ದಂಧೆ, ಅದು ಒಂದು ಬೆಟ್ಟಿಂಗ್ ಇರ್ಬೋದು. ಅವರವ್ರ ದೃಷ್ಟಿಕೋನ, ನಿಮ್ಮ ದೃಷ್ಟಿಕೋನ ನನ್ನ ದೃಷ್ಟಿಕೋನ ಆಗಬೇಕಾಗಿಲ್ಲ. ಯಾಕೆ ಅಂತಂದರೆ ನಾವು ರಿಯಲ್ ಕ್ರಿಕೆಟ್ ಆಡಿದ್ದೀವಿ, ಹಾಗಾಗಿ ಕ್ರಿಕೆಟ್ಗೆ ನಮಗೆ ತುಂಬ ರೆಸ್ಪೆಕ್ಟ್ ಇದೆ. ಸೊ ಅಲ್ಲಿಗೆ ನೀವು ಕರೆಸಿ ಅಭಿನಂದಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಒಂದು ಪಾಸಿಟಿವ್ ವೈಬ್ ಇತ್ತು, ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ ಆ್ಯಸ್ ಅ ಸರ್ಕಾರ ನೀವು ಮಾಡ್ತಿರುವಾಗ ಇಷ್ಟು ದೊಡ್ಡ ಮಿಸ್ಮ್ಯಾನೇಜ್ಮೆಂಟ್ ಆ್ಯಂಡ್ ಮೋರ್ ಓವರ್ ಸ್ವತಃ ಗೃಹ ಇಲಾಖೆ ಪರಮೇಶ್ವರ್ ಅವರು ಇಲ್ಲ ಐದರ್ ಒಂದು ಕಾರ್ಯಕ್ರಮ ನಡಿಬೇಕು, ಅಲ್ಲೂ ಇಲ್ಲೂ ನಮಗೆ ಪೊಲೀಸ್ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ ಮೇಲೂ ನೀವು ಯಾಕೆ ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡ್ರಿ ಓಕೆ, ಇವತ್ತು ಕೊಲೆಗಳಾಗಿವೆ. ಈ ಕೊಲೆಯಲ್ಲಿ ನೀವು ನಾನು ಪೊಲೀಸ್ ಕಮಿಷನರ್ ತಲೆದಂಡ ಮಾಡಿದೆ, ಗುಪ್ತಚರ ಇಲಾಖೆ ತಲೆದಂಡ ಮಾಡಿದೆ, ನಾವು ಸಬ್ ಇನ್ಸ್ಪೆಕ್ಟ್ರು ತಲೆದಂಡ ಮಾಡಿದೆ. ಹಾಗಾದರೆ ಸರ್ ನೀವು ಕುಂಭಮೇಳದಲ್ಲಿ ಡೆಲ್ಲಿ ರೈಲ್ವೆ ಸ್ಟೇಷನ್ನಲ್ಲೆಲ್ಲ ನಡೆದಂತಹ ಈ ಕಾಲ್ತುಳಿತದ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ತಾವು ತುಂಬ ಜೋರಾಗಿ ಮಾತಾಡಿದ್ರಲ್ಲ ಸರ್, ಮತ್ತು ಇದರಲ್ಲಿ ಯಾಕೆ ಮಾತಾಡಲ್ಲ ಸರ್? ಕೊಡ್ಲಿ, ಆಮೇಲೆ ನಾವು ಪಾಲಿಸ್ತೀವಿ ಮೇಡಮ್. ಫಸ್ಟ್ ಕೊಡ್ಲಿ, ಅವರು ಪಾಲಿಸ್ತೀವಿ ನಾವು. ಆಮೇಲೆ ಫಸ್ಟ್ ಕೊಡ್ಲಿ. ಪಹಲ್ಗಾಮಿಂದ ಸ್ಟಾರ್ಟ್ ಆಗಲಿ ಮೇಡಮ್. ಪಹಲ್ಗಾಮಿಂದ ಸ್ಟಾರ್ಟ್ ಆಗಲಿ ನೋಡೋಣ. ಫಸ್ಟ್ ಪಹಲ್ಗಾಮಿಂದ ಸ್ಟಾರ್ಟ್ ಆಗಲಿ. ಅಲ್ಲ, ಪಹಲ್ಗಾಮಿಂದ ಸ್ಟಾರ್ಟ್ ಆಗಲಿ, ತಲೆದಂಡ ಆಗ್ಲಿ. ಪಹಲ್ಗಾಮ್ ಯಾರು ತಲೆದ ಇದು ಒಂದು ಏನಾರ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ರ ಚಂದ್ರಶೇಖರ್ ಅವರು. ಎಸ್ ರಾಧಾ ಅವರೇ, ನಿಮ್ಗೊಂದು ನೀವು ಹೇಳಿದ ಒಂದು ಕರೆಕ್ಷನ್ ಮಾಡ್ತೀನಿ. ಪೊಲೀಸ್ಗೆ 2 ಕಡೆ ಎಲ್ಲ ಸೆಕ್ಯೂರಿಟಿ ಇದ್ದಿದ್ದು ಮೇಡಮ್, 4 ಕಡೆಗೆ. ಒಂದು HAL ಏರ್ಪೋರ್ಟ್, ಅದಾದ್ಮೇಲೆ ಇನ್ನೊಂದು ವೆಸ್ಟ್ ಎಂಡ್ ಟು HAL ಏರ್ಪೋರ್ಟ್, ವೆಸ್ಟ್ ಎಂಡ್ ರೋಡು, ಇಕ್ಕೆಲಗಳಲ್ಲಿ ಫ್ಯಾನ್ಸು. ಅಲ್ಲೂ ನೀವು ನೋಡಿದ್ರ ವಿಜುವಲ್ಸು, ಪಾಪ ಎಲ್ಲರೂ ಪೊಲೀಸ್ ಅವರು ಜಾಗ ಬಿಡಿ ಅಂತ ಬಸ್ಸಿಗೆ ಜಾಗ ಬಿಡಿಸಿ ಕರ್ಕೊಂಡು ಬಂದಿರೋದು. ಏನು ಆರಾಮಾಗಿ ಬರಲಿಲ್ಲ, ಅವರು ಜಾಗ ಬಿಡಿಸಿನೇ ಕರ್ಕೊಂಡು ಬಂದಿದ್ದು.